ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಾನು ಭವ್ಯ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವೆಲ್ಲರೂ ಸತ್ಸಂಗಕ್ಕೋಸ್ಕರನೇ ಕಾರ್ಕಳದಲ್ಲಿರುವಂತಹ ರಾಜರಾಜೇಶ್ವರಿ ಲಲಿತಾಂಬಿಕಾ ಟೆಂಪಲ್ ಹೋಗಿದ್ವಿ. ಸೊ ಆ ವಿಡಿಯೋಸ್ನ ಮೊದಲ ಪಾರ್ಟ್ನ ಅಪ್ಲೋಡ್ ಮಾಡಿದ್ದೀನಿ. ಸತ್ಸಂಗ ಕಾರ್ಯಕ್ರಮಕ್ಕೆ ಇಲ್ಲಿ ತುಂಬಾ ಸೌಂಡ್ ಇದೆ, ಸೊ ಕೇಳಿಸ್ತಾ ಇಲ್ಲ. ಕೇವಲ 8 ಕಿಲೋಮೀಟರ್ ದೂರ ಹಂಗೆ ದೂಡಬೇಡಿ ದಯವಿಟ್ಟು, ಘರ್ಷಣೆಗಳಾಗ್ತವೆ ದೂಡಿದ್ರೆ. ಇವಾಗ ಹೊರಟಿದ್ದೀವಿ. ಹಾಯ್ ಮಾಡಿ ಮಕ್ಕಳು, ಹಾಯ್ ಮಾಡ್ರು. ಹಾಯ್. ಇವರು ನಮ್ಮ ಪ್ರವರ್ಗದ ಶಿಕ್ಷಕರು, ಶಿಕ್ಷಾರ್ಥಿ. ಇವಳೊಂದು ಕುಳ್ಳಿ, ಅವಳೊಂದು ಕಳ್ಳಿ. ಶಿಕ್ಷಾರ್ಥಿನಿ ಅಂತ ಇದು ಹುಚ್ಚಿದೆ. ಟಿಕೆಟ್ ಇಶ್ಯೂ ಮಾಡಿಲ್ಲ, ಫೋನ್ ಅಲ್ಲಿ ತೋರಿಸಿದ್ರೆ ಆಗುತ್ತೆ ಆಧಾರ್ ಕಾರ್ಡ್. ಫಸ್ಟ್ ಗಂಡಸರ ಹತ್ರ ತಗೊಳ್ಳಿ ಟಿಕೆಟ್. ಮಾದೇವನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿ. ವಿಡಿಯೋ ಮಾಡ್ಕೋಬೇಕಾ? ಇವಾಗ ರಾಜೇಶ್ವರಿ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ. ಇವಾಗ ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಕಾಲೆಲ್ಲ ವಾಶ್ ಮಾಡಿ ದೇವಸ್ಥಾನ ಒಳಗಡೆ ಹೋಗ್ತೀವಿ. ನಿಮ್ಮನ್ನು ಬಿಟ್ಟು ಕೊಡಲ್ಲ. ಆಯ್ತು, ಬಿಟ್ಟು ಕೊಡಬೇಡಿ. ಇದು ನಿತ್ಯಾನಂದ ಮಂದಿರ ಅಂತ ಇದೆ. ಫಸ್ಟ್ ಅಲ್ಲಿಗೆ ಹೋಗ್ತಾ ಇದ್ವಿ, ಆಮೇಲೆ ದೇವಸ್ಥಾನ, ಆಮೇಲೆ ದೊಡ್ಡ ದೇವಸ್ಥಾನ ಅಂದರೆ ರಾಜೇಶ್ವರಿ ದೇವಸ್ಥಾನ ಹೋಗ್ತಿದ್ದೀವಿ. ನೋಡಿ ಅಂತೆ ಮಂತ್ರ ದೇವತೆ ಅಂತ ಹೇಳುವಂಥದ್ದು ದೈವ ಇಲ್ಲಿ. ಈ ದೈವ ತುಂಬ ವಿಶೇಷವಾಗಿರೋದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ವಿಶೇಷ ಅಂದರೆ ತುಂಬ ವಿಶೇಷ. ಒಂದು ಮನೆಗೆ ಕಷ್ಟ ಅಂತ ಬಂದಾಗ ಮಂತ್ರ ದೇವತೆ ರಕ್ಷಣೆ ಮಾಡುವಂಥದ್ದು. ಅದು ಎಲ್ಲಿವರೆಗೆ ಅಂತ ಕೇಳಿದರೆ ಮನುಷ್ಯರಿಗೆ ರಾತ್ರಿ ಅವರಿಗೆ ಮನಸ್ಸಲ್ಲೇ ಬಂದು ಕಾಣಿಸುವಂಥದ್ದು ಕೂಡ ಇದೆ. ತುಂಬ ಎಂತ ಹೇಳೋದು, ಕೋಲ ಎಲ್ಲ ಮಾಡುವಂಥದ್ದು ಬಹಳ ಚೆನ್ನಾಗಿದೆ. ದೈವ ಅಂತ ಹೇಳ್ತಾರೆ, ಇದು ದೇವರಲ್ಲ ದೈವ. ಇದು ಇದು ಯಾವ ಬ್ರಿಕ್ಸ್ ಅಂತ ಗೊತ್ತಿಲ್ಲ ನಂಗೆ. ಹೌದಾ? ಹಾ, ಇವಾಗ ಇಲ್ಲೇ ಹಿಂದೆಯಿಂದ ಪ್ರದಕ್ಷಿಣೆ ಹಾಕಿ ಮುಂದೆ ಹೋಗ್ತಾ ಇದೀವಿ. ಹೌದಾ? ಸರಿ, ಆಯ್ತು. ಒಳಗೆ ಬರ್ಲಿಕ್ಕಿಲ್ಲ. ಮೈಸೂರಿಂದ ಹಯ ಧೂಮವತಿ ಬಂಟ ಅಯ್ಯಪ್ಪ ಪಂಚಜಿ. ಇದೆ ಅಂದರೆ ಭಜನೆಗಳೆಲ್ಲ ಮಾಡ್ತಾರಲ್ವಾ, ಸೊ ಅದಕ್ಕೋಸ್ಕರ ಇದೆ ಗರ್ಭಗುಡಿದು. ಸೊ ಇಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಆಲ್ರೆಡಿ ಭಜನೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಐ ಹೋಪ್ ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತೀವಿ ಅಂತ. ಪ್ರೀತಿ ಧ್ವಜಸ್ತಂಭ ಇದು ದೇವಸ್ಥಾನದ್ದು. ಇಷ್ಟು ಎತ್ತರ ಇದೆ. ಆಲ್ಮೋಸ್ಟ್ ಇಲ್ಲಿ ಎಲ್ಲ ದೇವಸ್ಥಾನಗಳು ಹೀಗೇ ಇರುತ್ತೆ ಅಷ್ಟೇ ಟೆಕ್ಸ್ಟ್. ಇವಾಗ 3 ಗ್ರೂಪ್ಸನ್ನು ಇಲ್ಲಿ ಡಿವೈಡ್ ಮಾಡಿದ್ದಾರೆ. ನಮ್ಮ ಗ್ರೂಪ್ ಇದು ಸಾವರ್ಕರ್ ಗ್ರೂಪ್. ಇವರೊಬ್ರು ಸಿಂಗರ್, ಇವರು ಶಾಸ್ತ್ರೀಯ ಸಂಗೀತಗಾರ. ಎಲ್ಲರದ್ದು ಫೋಟೋಶೂಟ್ ನಡೀತಾ ಇದೆ. ನಮ್ದು ಇವಾಗ ಆಯ್ತು ಜಸ್ಟ್. ಅವ್ರ ಫೋಟೋಶೂಟ್ ನಡೀತಾ ಇದೆ. ಇದು ನಮ್ದು ವಿಡಿಯೋಗ್ರಾಫರ್ ಇವರು. ನೋಡಿ ಇಬ್ರು ಅವನೇ ಬಂದು ಮುಟ್ಕೊಟ್ಟು ನೋಡಿ, ಅವ್ರ ಅಮ್ಮಂಗೆ ಜಲಸ್ ಆಗ್ತಿದೆ ಏನು. ಇದೆ ಇಲ್ಲಿ ಯಾವ ಟೀಮ್ ಯಾವುದು ಅಂತ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. 3 ಟೀಮಲ್ಲಿ. ಸೊ ಇವರು ನಮ್ಮ ಟೀಮ್ ಲೀಡರ್ ಅನ್ಸುತ್ತೆ. ಇವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ದೇವಸ್ಥಾನದಲ್ಲಿ ಇವತ್ತು ಸಂಜೆ 7 ಗಂಟೆಯ ಸಮಯದಲ್ಲಿ ಸತ್ಸಂಗ ನಡೆಯುವುದರಿಂದ ನಾವು ಪ್ರತಿ ಹಿಂದೂಗಳ ಮನೆಗೆ ಹೋಗಿ ಸತ್ಸಂಗದ ವಿಚಾರವನ್ನು ತಿಳಿಸುವಂತ ಕೆಲಸ ಮಾಡಿ ಅವರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಕರಪತ್ರವನ್ನು ಕೊಟ್ಟು ಅವರನ್ನು ಸತ್ಸಂಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಶುಭವಾಗಲಿ.
ಹೇಳಿದ್ರೆ ಇವಾಗ ಮನೆ ಮನೆಗೂ ಹೋಗಿ ಕರಪತ್ರ ಕೊಡ್ತೀವಂತೆ. ಹಿಂದುತ್ವ ಅಥವಾ ಹಿಂದೂ ಧರ್ಮದ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ಬೋದು ಅನ್ಸುತ್ತೆ. ಇವಾಗ ಮನೆ ಮನೆಗೂ ಹೋಗೋಕೆ ಹೇಳಿದ್ದಾರೆ, ಗೊತ್ತಿಲ್ಲ. ಇದೆಲ್ಲ ಒಂಥರ ಹೊಸದಾಗಿದೆ, ವಿಭಿನ್ನವಾಗಿದೆ, ಸ್ವಲ್ಪ ಮುಜುಗರನೂ ಇದೆ, ಒಂಥರ ಖುಷಿನೂ ಇದೆ. ಯಾಕೆಂದರೆ ಇದೆಲ್ಲ ಮತ್ತೆ ಮತ್ತೆ ಸಿಗಲ್ಲ, ಬೇಕು ಅಂದರೂ ಸಿಗಲ್ಲ. ಹಾಗಾಗಿ ನೋಡಿ, ಇಲ್ಲಿ ಪ್ರೀತಿಗೆ ನಾನು ಸ್ಲಿಪ್ಪರ್ ಕೊಟ್ಟಿದ್ದೀನಿ. ಯಾಕೆಂದರೆ ಆಗಿರೋದು ಇಷ್ಟು ಚಿಕ್ಕ ಗಾಯಕ್ಕೆ ಎಷ್ಟು ಟಾರ್ಚರ್ ಮಾಡ್ತಿದ್ದಾರೆ ಅಂದರೆ, ಪಾಪ ಮಣಿ ಅಣ್ಣ ಎಷ್ಟು ಕಷ್ಟಪಟ್ಟು ತೊಳ್ಕೊಂಡಿದ್ದಾರೆ ಎಂದು ಹ್ಯಾಟ್ಸ್ ಆಫ್ ಮಣಿ ಅಣ್ಣ ನಿಮಗೆ. ಇಲ್ಲಿರೋದೇ ತುಂಬ ಕಡಿಮೆ ಮನೆಗಳು, ಎಲ್ಲಿಂದ ಎಷ್ಟು ದೂರ ನಡಿಬೇಕು. ಒಂಥರ ಇದು ಕ್ಯಾನ್ವಸ್ ಆಗುತ್ತೆ ಅಂತ ಅನ್ಸುತ್ತೆ. ಹೌದು, ಕ್ಯಾನ್ವಸ್ಸೇ ಅಂತಲೇ ಹೇಳ್ಬೋದು. ಅದು ನಮ್ಮ ಸ್ಕೂಲ್ಗೋಸ್ಕರ ಕ್ಯಾನ್ವಸ್ ಮಾಡ್ತಿದ್ವಿ, ಇದು ನಮ್ಮ ಹಿಂದೂ ಧರ್ಮಕ್ಕೋಸ್ಕರ ಕ್ಯಾನ್ವಸ್ ಮಾಡ್ತಿದ್ವಿ ಅಷ್ಟೇ. ದೇವಸ್ಥಾನದಲ್ಲಿ ಸಂಜೆ 6:30 ಗಂಟೆಗೆ ಸತ್ಸಂಗದ ಕಾರ್ಯಕ್ರಮ ಇದೆ. ನೀವು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಬರಬೇಕು. ನಾವು ವಿಶ್ವ ಹಿಂದೂ ಪರಿಷತ್ತಿನಿಂದ ಬಂದಿದ್ದೀವಿ. ನೀವೆಲ್ಲರೂ ನಾವು ಸಂಪರ್ಕ ಮಾಡ್ತಿದ್ದೀವಿ ಪ್ರತಿಯೊಂದು ಮನೆಗೂ. ನೀವೆಲ್ಲರೂ ನಮ್ಮ ಕುಟುಂಬದವರಿದ್ದಾಗೆ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು, ಪ್ರಸಾದ ತಗೊಂಡು ಹೋಗ್ಬೇಕು ಅಂತ ಹೇಳೋದು. ಮತ್ತೆ ಹೊರಟಿದ್ದೀವಿ. ಎಲ್ಲ ವಿಷಯ ಏನು ಅಂತ ಹೇಳಿದ್ದಾರೆ ಅಲ್ವಾ, ಆ ವಿಷಯನ ಹೇಳಿ ಇವಾಗ ಎಲ್ಲರೂ ಸತ್ಸಂಗ ಬನ್ನಿ ಅಂತ ಆಹ್ವಾನ ಮಾಡಿ ಬರ್ತೀವಿ. ಜೈ 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 ಶ್ರೀರಾಮ್, ಜೈ ಜೈ ಇದೇ ಫಸ್ಟ್ ಮನೆ, ಏನಂತ ರೆಸ್ಪಾನ್ಸ್ ಮಾಡ್ತಾರಂತ ನೋಡೋಣ. ಅವ್ರದೇ ದೇವಸ್ಥಾನ ಇದೆಯಂತೆ ನೋಡಿ, ಅವ್ರ ಮನೆಗೆ ಫಸ್ಟ್ ಬಂದಿದ್ದೀವಿ. ನೋಡಿ, ಅವರು ಬನ್ನಿ ಅಂತ ಕರೆದ್ರೆ ಎಷ್ಟು ಪ್ರೀತಿಯಿಂದ ಮನೆ ಒಳಗಡೆ ಬನ್ನಿ ಅಂತ ಕರೆದ್ರು. ಇಷ್ಟು ಜನನೂ ಹೋಗ್ತಾ ಇದ್ದೀವಿ ಇವಾಗ. ಮಾತಾರಂ ಮಾತಾರಂ ಮಾತಾರಂ. ನೋಡಿ, ಇದೆ ಆ ಮನೆ. ಪಾಪ ಅಮ್ಮ ಅಳ್ತಾ ಇದ್ರು, ಯಾಕೆಂದ್ರೆ ಅವರ ಹಸ್ಬೆಂಡ್ ಕಟ್ಸಿದಂಥ ದೇವಸ್ಥಾನ ಅಂತೆ. ಈ ಥರ ಎಲ್ಲ ನಾವು ಬಂದಿದ್ದೀವಿ ಅನ್ನೋದವ್ರಿಗೆ ಒಂದು ಖುಷಿ. ಹಾಗಾಗಿ ಅವರು ಆನಂದ ಬಾಷ್ಪನ ಹಾಕ್ತಾಯಿದ್ರು. ಟೀಮಲ್ಲೂ 2 ಡಿವೈಡ್ ಮಾಡ್ಕೊಂಡಿದ್ದೀವಿ, ಲೇಟ್ ಆಗುತ್ತೆ ಅಂತ ಹೇಳಿ. ಯಾಕೆಂದರೆ 6:30 ಅಷ್ಟರಲ್ಲಿ ರಿಟರ್ನ್ ಹೋಗ್ಬೇಕು ದೇವಸ್ಥಾನದ ಹತ್ರ. ನೋಡಿದ್ರೆ ಮೋಸ್ಟ್ಲಿ ಬೆಟ್ಟನೇ ಹತ್ತುತ್ತಿದ್ದೀವಿ ಅಂತ ಅನ್ಸುತ್ತೆ ನನಗೆ. ಏಜ್ಡ್ಸ್ ಎಲ್ಲ ಇದ್ದಾರೆ, ಆದರೆ ಇದೆಲ್ಲ ಅವ್ರಿಗೆ ಕಷ್ಟ ಅಂತಲೇ ಅನ್ನಿಸ್ತಾ ಇಲ್ಲ. ಹೇಳಬೇಕು ಅಂದರೆ ತುಂಬ ಖುಷಿಯಿಂದನೇ ಬರ್ತಿದ್ದಾರೆ ಅವರು. ಭಜರಂಗ ಬಲಿ ಕಿ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಈ ಜಾಗ ಇಲ್ಲಿಂದ ಮುಂದೆವರೆಗೂ ಏನಿತ್ತು, ಇದು ಅವ್ರು ಏನದು ಎನ್ಕ್ರೋಚ್ ಮಾಡಿಕೊಂಡು ಕ್ರಿಶ್ಚಿಯನ್ ಮತದವರು ಎನ್ಕ್ರೋಚ್ ಮಾಡಿಕೊಂಡು ಮತಾಂತರಗೊಂಡ ಜಾಗ. ಇದನ್ನು ವಿಶ್ವ ಹಿಂದೂ ಪರಿಷತ್ತು ಅಡಾಪ್ಟ್ ಮಾಡಿ ಬಜರಂಗ ದಳದವರು ನಿಂತು ಹೋರಾಟ ಮಾಡಿ ಈ ಜಾಗನ ವಾಪಸ್ ತಗೊಂಡು ರಾಜರಾಜೇಶ್ವರಿ ಕ್ಷೇತ್ರ ನಲ್ಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನ ತಗೊಂಡಾಗಿಂದಲೂ ಪ್ರತಿಷ್ಠಾಪನೆವರೆಗೂ ಭಾಳಷ್ಟು ಕಷ್ಟ ಬಂದಿದ್ರು. ಏನು ಕಷ್ಟ ಬಂದಿದ್ರು ಅದನ್ನು ಬಿಡದೆ ದೇವಸ್ಥಾನನ ಪೂರೈಸಿದ್ದಾರೆ. ಇದು ಟೆಂಪಲ್. ಕಾರ್ಕಳದ್ದು ಯಾವುದದು, ಲಮೀನಾ ಫೌಂಡ್ರೀಸಾ, ಲಮೀನಾ ಫೌಂಡ್ರೀಸ್ ಲಿಮಿಟೆಡ್. ಹೆಂಗಿದೆ ಹೆಸರು? ಲಮೀನಾ ಫೌಂಡ್ರೀಸ್ ಲಿಮಿಟೆಡ್, ಕುಂಟಾಡಿ ರಸ್ತೆ, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆ ಇದು, ಕಾರ್ಕಳ ಬರೋದು. ಯಾವುದೋ ಫ್ಯಾಕ್ಟ್ರಿ ಇದೆ. ಇದು ಏನು ಫ್ಯಾಕ್ಟ್ರಿ ಅಂತ ನನಗೆ ಗೊತ್ತಿಲ್ಲ. ಏನಾದರೂ ತಿಂಡಿ ತಗೊಡು. ನೋಡಿ, ಅಂಗಡಿ ಥರ ಇದೆ ಇದು. ಎಷ್ಟು ಖುಷಿ ಬಿಟ್ಕೊಂಡು ನಿಂತಿದ್ದಾರೆ ಎಲ್ಲ ವಿಡಿಯೋಗಲ್ಲ. ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ವ್ಯೂವರ್ಸ್ ಎಲ್ಲ ನಮ್ಮ ಸತ್ಸಂಗ 6:30 ಜಿ ಹೇಳ್ತಿದ್ದಾರೆ. ಹೇಳಿ ಜಿ. ವಿಶ್ವ ಹಿಂದೂ ಪರಿಷತ್ತಿಂದ 6:30 ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಸತ್ಸಂಗ ಇದೆ. ಯಾರು ಹಿಂದೂಗಳು ಜಾಗೃತರಾಗಬೇಕು. ಆ ಕಾರ್ಯಕ್ರಮ ಜೈ ಶ್ರೀರಾಮ್. ಹಾಗಾಗಿ ಚಾಕ್ಲೇಟ್ ತಗೊಬಂದಿದ್ದಾರೆ ನಮ್ಮ ತಾತ ಕುಡಿತದ. ಥ್ಯಾಂಕ್ ಯು ಸೋ ಮಚ್. ಚಾಕ್ಲೇಟ್ಸ್ ಈ ಕಡೆ ನೋಡಿ, ಒಂದು ಸ್ವಲ್ಪ ವಿಡಿಯೋದಲ್ಲಿ ಕಾಣಿಸ್ತೀರಾ, ಯಾವ್ಯಾವ ಕಡೆ ನೋಡ್ಕೊಂಡು. ಇವ್ರು ಎಷ್ಟು ಖುಷಿಯಿಂದ ಎಲ್ಲ ಮನೆಗೂ ಹೋಗ್ತಿದ್ದಾರೆ. ಇವರಿದ್ದಾರೆ ನೋಡಿ, ನಮ್ಮ ವಿದ್ವಾಂಸರು, ಹಾಡುಗಾರರು, ಸಂಗೀತಗಾರರು. ಏನು ಹೇಳಿದ್ರೆ ಗೊತ್ತಿಲ್ಲ, ಎಂತ ಸೂಪರ್ ಹಾಡು ಹೇಳ್ತಾರೆ ಗೊತ್ತಾ ಇವರು. ಸೊ ಇವರು ಎಲ್ಲ ಒಂದೇ ಅಂತ ಹೇಳಿದ್ರು ನೋಡಿ.
ಯಾವ್ದು ಆ್ಯಸಿಡ್ ಇರುತ್ತೆ ಜಿ ಯಾವ ಫ್ಯಾಕ್ಟ್ರಿ ಇದು ಗೋಡಂಬಿ ಹೌದಾ ಒಂದಷ್ಟು ಕೊಟ್ಟಿದ್ರೆ ತಗೊಂಡೋಗ್ಬೋದಿತ್ತು ಫ್ಯಾಕ್ಟ್ರಿನ ಕುಂಡಿಸ್ಬಿಡ್ತೀವಿ ಹಂಗ ನೀನೇ ವ್ಯವಹಾರ ಮಾಡ್ಕೊಂಡು ತಿನ್ಕೊಂಡಿದ್ಬಿಡು ಆಯ್ತು ಆಯ್ತು ಹೋಗುವ ಹೋಗ್ತೀನಿ ಆ ಕಡೆ ಹೋದ್ರಲ್ಲ ಹೋಗಿ ಹೋಗ್ಲಿ ಬನ್ರಿ ಗೋಡಂಬಿ ಫ್ಯಾಕ್ಟ್ರಿ ಅಂತ ಅವಾಗ ಹೇಳ್ದಲ್ವ ಯಾವ್ದು ಗೊತ್ತಿಲ್ಲ ಅಂತ ಇವಾಗ ಗೊತ್ತಾಯ್ತು ಗೋಡಂಬಿ ಗೇಟ್ ನೋಡಿ ಗೇಟ್ ಎಷ್ಟು ಚೆನ್ನಾಗಿದೆ ಹೌದು ಎಷ್ಟು ಟಯರ್ಡ್ ಆಗ್ತಿದೆ ಅಂದರೆ ಸಂಜೆ ಆಗಿದೆ ಆದರೂ ಇಲ್ಲಿ ಸಮುದ್ರ ಹತ್ರ ಇರೋದ್ರಿಂದ ತುಂಬ ಬಿಸಿ ಇದೆ ವಾತಾವರಣನೇ ಮನೆಗೂ ಬಂದು ಕರೆದು ಅವ್ರನ್ನ ಹೋಗ್ತಾ ಇದ್ದೀವಿ ಪ್ರೀತಿಗೆ ಇವರು ದೇವ್ರು ಕೊಟ್ಟಣ್ಣ ಅಂದರೆ ನನಗೆ ದೇವ್ರು ಕೊಟ್ಟು ತಮ್ಮ ತಿಮ್ಮ ಇವರು ಎಲ್ಲೂ ಬಿಡಲ್ಲ ಎಲ್ಲ ಕಡೆ ಹಿಂಗೆ ನಿಂತಿರ್ತಾರೆ ಈ ಪ್ರೀತಿನ ನಮ್ಗೆ ಲೇಟ್ ಆಗ್ತಿರೋದು ವಿಡಿಯೋ ಶೂಟ್ ಫೋಟೋ ಶೂಟ್ ಅಂತ ಲೇಟ್ ಮಾಡ್ತಾ ಇದ್ದಾಳೆ ನೀನು ಮಾಡ್ತಾ ಇರೋದು ನೀನೇ ಲೇಟ್ ಮಾಡ್ತಾ ಇರೋದು ನೋಡಿ ನಾನು ಮುಂದೆ ಹೋಗ್ತಿದ್ದೀನಿ ನೋಡಿ ಹಿಂದೆ ನಿಂತಿದ್ದಾಳೆ ಎಲ್ಲೇ ನೋಡೋದು ಹೌದು ನೋಡಿ ಇಲ್ಲಿ ಇದು ಎಂತ ಏನೇನು ಗೊತ್ತಿಲ್ಲ ನೋಡಿ ಅಂದ್ರೆ ಹೋಗ್ತಾ ಇದ್ವಿ ಫೈನಲಿ ಇವಾಗ ಪ್ರಚಾರನ ಮುಗಿಸಿ ದೇವಸ್ಥಾನದ ಹತ್ರ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ನಾನು ಯಾವತ್ತೂ ಈ ಥರ ರೋಡ್ ಸುತ್ತೀನಿ ವಿಶ್ವ ಹಿಂದೂ ಪರಿಷತ್ಗೋಸ್ಕರ ಅದು ವಿಶ್ವ ಹಿಂದೂ ಪರಿಷತ್ಗೋಸ್ಕರ ಅನ್ನೋದಕ್ಕಿಂತ ವಿಶ್ವ ಹಿಂದೂ ಪರಿಷತ್ ಇರೋದೇ ನಮಗೋಸ್ಕರ ಹಿಂದೂಗಳಿಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ವಿಶ್ವದಾದ್ಯಂತ ಅಂತ ಹೇಳಿ ಸೊ ಈ ಥರ ಎಲ್ಲ ಸುತ್ತೀನಿ ಅದು ಇವ್ರು ಯಾರೂ ಗೊತ್ತೇ ಇಲ್ಲ ಇಲ್ಲಿರೋರೆಲ್ಲ ಇವಾಗ ಗೊತ್ತಾಗಿದ್ದಾರೆ ಮುಂಚೆ ಯಾರೂ ಗೊತ್ತಿರಲಿಲ್ಲ ಇವರು ರಾಜ್ಯದ ವಿವಿಧ ಭಾಗಗಳಿಂದ ಅಥವಾ ವಿವಿಧ ಪ್ರಾಂತ್ಯಗಳಿಂದ ಬಂದಿದ್ದಾರೆ ಇಲ್ಲಿಗೆ ಅಣ್ಣಾಗಿ ತಮ್ಮಾಗಿ ತಂದೆಯಾಗಿ ಅಕ್ಕ ಆಗಿ ತಂಗಿಯಾಗಿ ಅಮ್ಮನಾಗಿ ಎಷ್ಟೊಂದು ಜನ ಅಮ್ಮಂದಿರಿದ್ದಾರೆ ಗೊತ್ತಾ ಇಲ್ಲಿ ಅಲ್ಲಿ ಸ್ಕೂಲಿಗೆ ಇಬ್ಬರು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ನೀವು 2-3 ಜನ ಸೊ ನಮ್ಮ ಸ್ಕೂಲಿಗೆ ಗೆಸ್ಟಾಗಿ ಬಂದಿದ್ದವರು ಇವಾಗ ನಮಗೆ ಅಮ್ಮ ಆಗಿದ್ದಾರೆ ಇದು ನಮ್ಮ ವಿಶ್ವ ಹಿಂದೂ ಪರಿಷತ್ನ ಒಂದು ವಿಶೇಷ ಅಂತಲೇ ಹೇಳ್ಬೋದು ನೋಡಿ ನಮ್ಮವರು ಒಬ್ಬರೇ ಇದ್ರು ಸಂಘ ಅಂತಾನೆ ಅರ್ಥ 3 ಜನ ಇದ್ರು ಸಂಘನೇ ಒಬ್ಬರೇ ಇದ್ರು ಸಂಘನೇ ನಮ್ದು ಹೌದು ಹೌದು ಇವತ್ತೆಲ್ಲ ಕೇಳಿ ಬೌದ್ಧಿಕ ತಾಯಿ ಅಕ್ಕರೆ ಬೇಕು ನಮಗಿಂತನೂ ಜಾಸ್ತಿ ಕೇರ್ ಮಾಡೋರೆ ಅಜ್ಜ ಅಜ್ಜಿರು ಯಾಕೆಂದ್ರೆ ಆ ಟೈಮಲ್ಲಿ ಅವ್ರಿಗೆ ಅದೇ ಅವಶ್ಯಕತೆ ಇರುತ್ತೆ ನಮಗೆ ಇವಾಗ ದುಡಿಬೇಕು ಅದು ಇರುತ್ತೆ ಇದು ಈ ಅಣ್ಣನ ಗೆಳೆಯ ನೋಡಿ ರೀ ವಿಡಿಯೋ ನೋಡ್ತಿರಲ್ಲ ಅವಾಗ ನೋಡಿರಿ ಹೆಂಗ್ ರೇಗಿಸ್ತಿದ್ದಾರೆ ನೀವು ಹೆಸರು ಇಟ್ಕೊಂಡು ಪ್ರೀತಿನೇ ಹೇಳ್ಕೊಡ್ತಿರೋದು ಪ್ರೀತಿನೇ ಇಲ್ಲಿ ನೋಡಿ ನಗ್ತಾ ಏನಕ್ಕೆ ನಗ್ಬೇಕಂತೆ ಮತ್ತೆ ನೀನು ಏನಕ್ಕೆ ನಗ್ಬೇಕು ಅವ್ರ ಗಂಡಂಗೆ ತೋರ್ಸಕ್ಕೆ ಅವ್ರ ಗಂಡ ನನ್ನ ಮಾತನ್ನ ನಂಬೋದು ನೋಡು ರೀ ಇದನ್ನ ಸುಳ್ಳು ಮಾಡ್ಬೇಕು ಇವಾಗ ನೀವು ಇಲ್ಲ ಅಣ್ಣ ನೋಡಿ ಅಣ್ಣ ನಯನಕ್ಕೆ ಬರೀ ಸುಳ್ಳು ಹೇಳ್ತಾವ್ರೆ ಮತ್ತೆ ದೇವಸ್ಥಾನದ ಹತ್ರ ಬಂದ್ವಿ ಆಲ್ರೆಡಿ ಬೇರೆ ಟೀಮ್ ಅವರೆಲ್ಲ ಬಂದಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ನಾವೇ ಲೇಟಾಗಿ ಹೋಗ್ತಾ ಇದ್ದೀವಿ ಅನ್ಸುತ್ತೆ ಮೋಸ್ಟ್ಲಿ ನಾವು ಜಾಸ್ತಿ ಪ್ರಚಾರ ಮಾಡಿದ್ದೀವಿ ಅದಕ್ಕೆ ನಮ್ಮ ಟೀಮವರು ಆಲ್ರೆಡಿ ತುಂಬ ಜನ ಬಂದಿರಬಹುದು ಅಂದರೆ ಸ್ಪ್ಲಿಟ್ ಆಗಿದ್ವಿ ನಾವು ಇವಾಗ ನಮ್ಮ ಟೀಮಲ್ಲಿ ಇಷ್ಟು ಜನ ಇವಾಗ ಹೋಗ್ತಾ ಇದ್ದೀವಿ ಕೆಲವೊಬ್ರು ಆಲ್ರೆಡಿ ಹೋಗಿದ್ದಾರೆ ಫೋಟೋ ಶೂಟ್ಸ್ ನಡೀತಾ ಇದೆ ಹೌದು ನೋಡಿ ಇಲ್ಲಿ ಕಾಯ್ತಿದ್ರು ಅನ್ಸುತ್ತೆ ಎಲ್ಲ ಮೋಸ್ಟ್ಲಿ ಸೊ ಆ ಗ್ಯಾಪಲ್ಲಿ ನಾನು ಮತ್ತು ಪ್ರೀತಿ ಒಂದಷ್ಟು ರೀಲ್ಸ್ಗಳನ್ನ ಹಾಗೆ ವೀಡಿಯೋಸ್ಗಳನ್ನ ಮತ್ತು ಫೋಟೋಸ್ನ ತೆಗ್ಸಿದ್ವಿ. ಇಲ್ಲಿವರೆಗೂ ಪಾರ್ಟ್ 1 ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟು ಪಾರ್ಟ್ 2 ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಆಗುತ್ತೆ ಅಂತ. ವಿಡಿಯೋ ಲೈಕ್ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಆನ್ ವಾಚಿಂಗ್.